ಸ್ಕ್ಯಾನಿಂಗಲ್ಲಿ ನಾವು ಚೆಕ್ ಮಾಡಿದಾಗ ಫೆಟಲ್ ಹಾರ್ಟ್ ರೇಟ್ ಕೆಲವೊಮ್ಮೆ ಆಗೋದು ತುಂಬಾ ಕಡಿಮೆ ಇರುತ್ತೆ. ಸೊ 110 ಇಲ್ಲಾಂದರೆ 120 ಆ ಥರ ಇರುತ್ತೆ. ಸೊ ಇನ್ನೂ ಕೆಲವೊಂದು ಆಗೋದು 170 190 ತನಕನೂ ಕೂಡ ಹೋಗಿರುತ್ತೆ. ಸೊ ಇದರಿಂದ ಏನಾದರೂ ಎಫೆಕ್ಟ್ ಇದೆಯಾ ಇಲ್ಲ ಪಾಪು ಹೆಲ್ದಿಯಾಗಿದೆಯೋ ಅಂತ ತುಂಬ ಕನ್ಫ್ಯೂಷನ್ಗಳೆಲ್ಲ ಇರುತ್ತೆ. ಹಾರ್ಟ್ ರೇಟ್ ಇಷ್ಟಿದೆ, ಪೊಸಿಷನ್ ಈ ಥರ ಇದೆ, ಪ್ರೆಸೆಂಟ್ ಪೊಸಿಷನ್ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಸೊ ಜೊತೆಗೇನೆ ಇನ್ನು ಕೆಲವೊಂದು ಕಮೆಂಟ್ಸ್ಗಳೆಲ್ಲ ಬರ್ತಾ ಇತ್ತು. ಸೊ ನೆಗೆಟಿವ್ ಕಮೆಂಟ್ಸ್ ಕೂಡ ಬರುತ್ತೆ. ಇಲ್ಲಿ ನಾನು ಎಲ್ಲ ಒಂದು ವಿಡಿಯೋದಲ್ಲೂ ಕೂಡ ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ ನಾನು ಹೇಳ್ತಾ ಪ್ರತಿಯೊಂದು ವಿಡಿಯೋದಲ್ಲೂ ಡಾಕ್ಟರಾ ಹೇಳ್ತಾ ಇದ್ರಲ್ಲ ಅಂತಲೂ ಕೂಡ ಕೆಲವರು ಕಮೆಂಟ್ ಮಾಡಿದ್ದಾರೆ. ಈ ಥರ ಸಿಂಪ್ಟಮ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ಇದು ರಾಂಗ್ ಅಂತ ಹೇಳ್ತಾರೆ. ಆ ಆ್ಯಂಗಲಿಂದ ನೋಡ್ತೀವಿ, ಆ ಥರ ನಮಗೆ ಅರ್ಥ ಆಗುತ್ತೆ ಅಷ್ಟು ಬಿಟ್ಟರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಂದನ ಸಂದೀಪ್. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ. ಸೊ ತುಂಬ ದಿನಗಳಾದಮೇಲೆ ಇವತ್ತು ವಿಡಿಯೋನ ಮಾಡ್ತಾ ಇದ್ದೆ. ನಾನು ಸಾಕಷ್ಟು ನನ್ನ ಚಾನಲ್ನಲ್ಲಿ ಪೇರೆಂಟಿಂಗ್ ಆ್ಯಂಡ್ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ತುಂಬ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಬಿಕಾಸ್ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ, ಸಖತ್ ಖುಷಿ ಆಗುತ್ತೆ. ಹಾಗೆಯೇ ಆ್ಯಂಡ್ ಆ ಒಂದು ವೀಡಿಯೋಸ್ಗೆ ತುಂಬಾ ಕ್ವಶನ್ ಕೇಳಿದ್ದೀರಾ. ಸೊ ಹಾಗಾಗಿ ನಾನು ಆದಷ್ಟು ಕಮೆಂಟ್ ಬಾಕ್ಸಲ್ಲಿ ನಾನು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೆ. ಬಟ್ ಇನ್ನು ಕೆಲವೊಂದು ಕ್ವಶನ್ಗಳಿಗೆ ಡೀಟೇಲಾಗಿ ವಿಡಿಯೋ ಮಾಡಿನೇ ನಿಮಗೆ ಕ್ಲಾರಿಟಿ ಕೊಡೋಣ ಅಂತ ಇವತ್ತಿನ ಒಂದು ವಿಡಿಯೋನ ಮಾಡ್ತಾ. ತುಂಬ ಜನ ನಾನು ಮಾಡಿರುವಂತಹ ಒಂದು ಪ್ರೆಗ್ನೆನ್ಸಿ ಆ್ಯಂಡ್ ಪೇರೆಂಟಿಂಗ್ ರಿಲೇಟೆಡ್ ವೀಡಿಯೋಸ್ಗೆ ಕಮೆಂಟ್ ಮಾಡಿರೋದೇನೆಂದರೆ, ಅಷ್ಟು ನಾನು ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋ ಮಾಡಿದ್ದೀನಲ್ಲ, ಸೊ ಅದಕ್ಕೆ ಬಂದಿರುವಂಥ ಕಮೆಂಟ್ಸ್ಗಳಿಗೆ ನನಗೆ ಕ್ಲಾರಿಟಿ ಕೊಡ್ತೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ಫಸ್ಟ್ ಸ್ಕ್ಯಾನ್ ಅಂತ ಮಾಡ್ತೀವಿ. ಸೊ ಫಸ್ಟ್ ಸ್ಕ್ಯಾನ್ ನಮಗೆ 6 ವೀಕ್ಸ್ ಇಲ್ಲಾಂದರೆ 8 ವೀಕ್ಸ್ ಒಳಗಡೆ ಫಸ್ಟ್ ಸ್ಕ್ಯಾನ್ ಆಗುತ್ತೆ. ಸೊ ಅವಾಗ ನಮ್ಮ ಬೇಬಿ ಹಾರ್ಟ್ ಬೀಟ್ ಗೊತ್ತಾಗುತ್ತೆ. ಸೊ ಹಾರ್ಟ್ ಬೀಟ್ ಎಷ್ಟಿದೆ ಅಂತಲೂ ಗೊತ್ತಾಗುತ್ತೆ. ಸೊ ಹಾಗಾಗಿ ವೀಕ್ಸ್ ಇಲ್ಲ ಅಂದರೆ 8 ವೀಕ್ಸ್ ತನಕ ವೆಯ್ಟ್ ಮಾಡೋದಕ್ಕೆ ಹೇಳ್ತಾರೆ. ಕೆಲವೊಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ ಅಂದರೆ ಬೇಬಿ ಅಂದರೆ ಫೆಟಲ್ದು 6 ವೀಕಿಗೆ ಹಾರ್ಟ್ ಬೀಟ್ ಗ್ರೋತ್ ಆಗಿರೋದಿಲ್ಲ. ಸೊ ಹಾಗಾಗಿ 8 ವೀಕ್ಸ್ ತನಕನೂ ಕೂಡ ಕೆಲವರಿಗೆ ವೆಯ್ಟ್ ಮಾಡೋದಕ್ಕೆ ಹೇಳ್ತಾರೆ ಫಸ್ಟ್ ಸ್ಕ್ಯಾನಿಂಗ್. ಆ್ಯಂಡ್ ಫಸ್ಟ್ ಸ್ಕ್ಯಾನಿಂಗಲ್ಲಿ ನಾವು ಚೆಕ್ ಮಾಡಿದಾಗ ಫೆಟಲ್ ಹಾರ್ಟ್ ರೇಟ್ ಕೆಲವೊಮ್ಮೆ ಆಗೋದು ತುಂಬಾ ಕಡಿಮೆ ಇರುತ್ತೆ. ಸೊ 110 ಇಲ್ಲಾಂದರೆ 120 ಆ ಥರ ಇರುತ್ತೆ. ಸೊ ಇನ್ನೂ ಕೆಲವೊಂದು ಆಗೋದು 170 190 ತನಕನೂ ಕೂಡ ಹೋಗಿರುತ್ತೆ. ಸೊ ಇದರಿಂದ ಏನಾದರೂ ಎಫೆಕ್ಟ್ ಇದೆಯಾ ಇಲ್ಲ ಪಾಪು ಹೆಲ್ದಿಯಾಗಿದೆಯೋ ಅಂತ ತುಂಬ ಕನ್ಫ್ಯೂಷನ್ಗಳೆಲ್ಲ ಇರುತ್ತೆ. ಬಟ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳೋಂಥದ್ದಿಲ್ಲ. ಸೊ ನಾನು ಕೂಡ ನನ್ನ ಅಗಸ್ತ್ಯನ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಫಸ್ಟು ಸ್ಕ್ಯಾನಲ್ಲಿ ಒಂದು 180 or 190 ಸಮಥಿಂಗ್ ಇತ್ತು. ಸೊ ತುಂಬಾ ತಲೆ ಕೆಡಿಸ್ಕೊಂಡಿದೆ. ಯಾಕಂದರೆ ಹಾರ್ಟ್ ಬೀಟ್ ಮಕ್ಕಳು ಅಲ್ವಾ, ಸೊ ಇವಾಗ ತಾನೇ ಅದು ಹಾರ್ಟ್ ಬೀಟ್ ಗ್ರೋತ್ ಆಗ್ತಾ ಇದೆ. ಸೊ ಒಂದು ಜಾಸ್ತಿ ಆಯ್ತಾನೋ ಅಂತ ಸಖತ್ ತಲೆ ಕೆಡಿಸ್ಕೊಂಡಿದ್ದೆ. ಬಟ್ ಅವಾಗ ಡಾಕ್ಟರ್ನ ನಾನು ಕೇಳಿದಾಗ ಸೊ ಇದೆಲ್ಲ ನಾರ್ಮಲ್. ಸೊ ಫಸ್ಟ್ ಇವಾಗ ತಾನೇ ಗ್ರೋತ್ ಆಗ್ತಾ ಇದೆ ಆ್ಯಂಡ್ ಇದು ಫಸ್ಟು ಸ್ಕ್ಯಾನಿಂಗ್ ಅಲ್ವಾ. ಸೊ ಹಾಗಾಗಿ ಬೇಬಿದು ಫೆಟಲ್ದು ಹಾರ್ಟ್ ರೇಟ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಇದರಲ್ಲಿ ಜಾಸ್ತಿ ಇದ್ರೂ ಕಡಿಮೆ ಇದ್ರೂ ಕೂಡ ತಲೆ ಕೆಡಿಸ್ಕೊಳೋಂಥದ್ದು ಏನಿಲ್ಲ. ಸೊ ಮುಂದೆ ಮುಂದೆ ಸರಿ ಹೋಗುತ್ತೆ. ಸೊ ಹಾರ್ಟ್ ಬೀಟ್ ಅನ್ನೋದು ನಾವು ಟೆಸ್ಟ್ ಯಾವಾಗ ಸ್ಕ್ಯಾನಿಂಗ್ ಮಾಡಿಸ್ತೀವಿ ಆವಾಗ ಏನಿರುತ್ತೆ ಅದು ನೆಕ್ಸ್ಟ್ ಮೂಮೆಂಟಲ್ಲಿ ಇರೋದಿಲ್ಲ. ಸೊ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಕೀಪ್ ಆನ್ ಚೇಂಜಿಂಗ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಷ್ಟೊಂದು ತಲೆ ಕೆಡಿಸ್ಕೊಳುವಂಥ ನೆಸಸರಿ ಇರೋದಿಲ್ಲ. ತುಂಬ ಕ್ವಶನ್ಗಳು ಬಂದಿತ್ತು. ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಇದೆ, ಸೊ ಹಾರ್ಟ್ ರೇಟ್ ಸ್ವಲ್ಪ ಕಡಿಮೆ ಇದೆ ನಮ್ಮ ಮಗುಗೆ ಅನ್ನೋದೇ ಫುಲ್ಲು ಟೆನ್ಷನ್ ಆಗಿತ್ತು. ಹಾರ್ಟ್ ರೇಟ್ ಜಾಸ್ತಿ ಇರಲಿ ಇಲ್ಲಾಂದರೆ ಹಾರ್ಟ್ ರೇಟ್ ಕಡಿಮೆ ಇರಲಿ, ನೀವು ಟೆನ್ಷನ್ ತೊಗೊಂಡ್ಬಿಡಿ. ಸೊ ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ನಿಮ್ಮ ಡಾಕ್ಟರ್ನ ಕೇಳಿ ಅಷ್ಟೇ. ಅದು ಬಿಟ್ಟು ತುಂಬಾ ತಲೆ ಕೆಡಿಸ್ಕೊಳ್ಳುವಂಥ ನೆಸಸರಿ ಇರೋದಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಬೇಬಿ ಹಾರ್ಟ್ ರೇಟಿಂದ ಸೊ ಬೇಬಿ ಜೆಂಡರ್ನ ಕೂಡ ಪ್ರಿಡಿಕ್ಟ್ ಮಾಡ್ಬೋದು ಅಂತ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಸೊ ಇದು ಕೂಡ ಒಂದು ಸಿಂಪ್ಟಮ್ಸ್, ಹಾರ್ಟ್ ರೇಟು ಕೂಡ ಒಂದು ಸಿಂಪ್ಟಮ್ಸ್ ಅಂತ. ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಸೊ ನಮ್ಮ ಬೇಬಿದು ಹಾರ್ಟ್ ರೇಟ್ ಈ ಥರ ಇದೆ ಆ್ಯಂಡ್ ಪ್ಲೆಸೆಂಟ ಪೊಸಿಷನ್ ಈ ಥರ ಇದೆ, ಸೊ ಹೇಳಿ ಯಾವ ಪಾಪು ಆಗುತ್ತೆ ಅಂತ. ಸೊ ನಾನು ವಿಡಿಯೋದಲ್ಲಿ ಕ್ಲೀನಾಗಿ ಅಂದರೆ ಡೀಟೇಲಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಫಸ್ಟು ಪ್ರೆಗ್ನೆನ್ಸಿ ಸ್ಕ್ಯಾನಿಂಗ್ ಅಲ್ಲಿ ಏನಿದೆ ಫೆಟಲ್ ಹಾರ್ಟ್ ರೇಟ್ ಅದನ್ನು ಕನ್ಸಿಡರ್ ಮಾಡಬಾರ್ದು. ಬಿಕಾಸ್ ಅದು ಅವಾಗ ತಾನೇ ಗ್ರೋತ್ ಆಗ್ತಾ ಇರುತ್ತೆ ಹಾರ್ಟ್. ಸೊ ಹಾಗಾಗಿ ಅದು ಹಾರ್ಟ್ ಬೀಟ್ ಸ್ವಲ್ಪ ವೇರಿಯೇಷನ್ ಇದ್ದೇ ಇರುತ್ತೆ. ಕೆಲವೊಂದು ಪಾಪುದು ಕಡಿಮೆ ಇರುತ್ತೆ, 120ಗಿಂತ ಕಡಿಮೆ ಇರುತ್ತೆ. ಕೆಲವೊಂದು ಪಾಪುದು 180ಗಿಂತ ಜಾಸ್ತಿ ಇರುತ್ತೆ. ಆ್ಯಂಡ್ ಇನ್ನೂ ಕೆಲವು ಪಾಪುದು ನಾರ್ಮಲಾಗಿ 140 160 ಆ ಥರ ಇರುತ್ತೆ. ಸೆಕೆಂಡ್ ಸ್ಕ್ಯಾನಿಂಗ್ ಯಾವಾಗ ಮಾಡ್ತಾರೆ ಸೊ ಅದರಲ್ಲಿ ಬರುವಂಥ ಹಾರ್ಟ್ ರೇಟ್ ಫೆಟಲ್ದು ಹಾರ್ಟ್ ರೇಟಿಂದ ನೀವು ಅಪ್ ಟು 9 ಮಂತ್ ತನಕ ಏನೇನು ಸ್ಕ್ಯಾನ್ ಮಾಡಿಸ್ತೀರ ಸೊ ಅದು ಫುಲ್ ಹಾರ್ಟ್ ರೇಟ್ನ ನೀವು ನೋಡ್ಬಿಟ್ಟು ನೀವು ಒಂದು ಗೆಸ್ನ ಮಾಡ್ಬೋದು ಅಷ್ಟೇ. ಸೊ ಅದು ಒಂದು ಸಿಂಪ್ಟಮ್ಸ್ ಅಷ್ಟೇ. ಅದನ್ನಾಗೆ ತಿಳಿಸಿದ್ದೀನಿ ಅದರಲ್ಲಿ. ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ನ ನೀವು ಕನ್ಸಿಡರ್ ಮಾಡಬೇಡಿ ಅಂತಲೇ ಹೇಳಿದ್ದೀನಿ. ಬಟ್ ಆದರೂ ಕೂಡ ತುಂಬ ಜನ ಸೊ ಹೇಳ್ತಾ ಇದ್ದೀರಾ ಸೊ ಹಾರ್ಟ್ ರೇಟ್ ಇಷ್ಟಿದೆ, ಪೊಸಿಷನ್ ಈ ಥರ ಇದೆ, ಪ್ರೆಸೆಂಟ್ ಪೊಸಿಷನ್ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಸೊ ಹಾಗಾಗಿ ಆದಷ್ಟು ಕಮೆಂಟ್ ಬಾಕ್ಸಲ್ಲೇ ನಾನು ಕ್ಲಾರಿಟಿ ಕೊಡೋದಕ್ಕೆ ಟ್ರೈ ಮಾಡಿದೆ. ಬಟ್ ಡೀಟೇಲಾಗಿ ವಿಡಿಯೋ ಮಾಡಿದ್ರೆ ಇನ್ನೂ ಕೂಡ
ಕ್ಲಾರಿಟಿ ಚೆನ್ನಾಗಿರುತ್ತೆ ಅಂತ. ಸೊ ವಿಡಿಯೋದಲ್ಲೂ ಕೂಡ ನಾನು ತಿಳಿಸ್ತಾ ಇದ್ದೀನಿ. ಸೊ ಗಂಡು ಹೆಣ್ಣು ಅನ್ನೋದೇನೂ ಇಲ್ಲ, ಬಟ್ ಒಂದು ಪ್ರೆಗ್ನೆನ್ಸಿ ಅನ್ನೋ ಒಂದು ಜರ್ನಿಯಲ್ಲಿ ನಮಗೆ ಫಸ್ಟ್ ಪ್ರೆಗ್ನೆನ್ಸಿ ಅಂತ ಗೊತ್ತಾದ ತಕ್ಷಣ ನಮಗೆ ಸೆಕೆಂಡ್ ಥಾಟ್ ಬರೋದೆ ಸೊ ಯಾವ ಮಗು ಆಗ್ಬೋದು ಅಂತ ಒಂದು ಖುಷಿ ಅಷ್ಟೇ, ಏನೇನಿಲ್ಲ. ಸೊ ಯಾವುದಾದ್ರೂ ಕೂಡ ನಮ್ಮ ಮಗುನೇ, ಬಟ್ ಆದರೂ ಕೂಡ ಯಾವ ಮಗು ಆಗುತ್ತೆ ಅಂತ ಒಂದು ಗೆಸ್ ಮಾಡೋದಕ್ಕೆ ತುಂಬಾ ಒಂದು ಕ್ಯೂರಿಯಸ್ ಆಗಿರ್ತೀವಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಕೆಲವೊಂದು ಸಿಂಪ್ಟಮ್ಸ್ಗಳೆಲ್ಲ ಇದೆ. ಸೊ ಅದರಲ್ಲಿ ನೀವು ಕೂಡ ಗೆಸ್ ಮಾಡ್ಕೊಳ್ಬೋದು. ಸೊ ನಿಮಗೆ ಯಾವ ಥರ ಸಿಂಪ್ಟಮ್ಸ್ ಅನಿಸ್ತಾ ಇದೆ ಅದರ ಬೇಸ್ ಮೇಲೆ ನೀವೇನೇ ಅದನ್ನು ಗೆಸ್ ಮಾಡ್ಕೊಳ್ಬೇಕಷ್ಟೇ. ಈ ಒಂದು ವಿಡಿಯೋದಲ್ಲಿ ಆದಷ್ಟು ನಾನು ನಿಮ್ಮ ಕ್ವಶನ್ಗೆ ಕ್ಲಾರಿಟಿ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಈ ವಿಡಿಯೋನ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಈ ಒಂದು ಕಮೆಂಟ್ ಜೊತೆಗೇ ಇನ್ನೂ ಕೆಲವೊಂದು ಕಮೆಂಟ್ಸ್ಗಳೆಲ್ಲ ಬರ್ತಾ ಇತ್ತು. ಸೊ ನೆಗೆಟಿವ್ ಕಮೆಂಟ್ಸ್ ಕೂಡ ಬರುತ್ತೆ. ಸೊ ಯಾವಾಗ ವ್ಯೂಸ್ ಎಲ್ಲ ಜಾಸ್ತಿ ಹೋಗುತ್ತೆ ಒಂದು ವಿಡಿಯೋಗೆ, ಸೊ ಅವಾಗ ನೆಗೆಟಿವ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಪಾಸಿಟಿವ್ ಕಾಮೆಂಟ್ ಎಲ್ಲದೂ ಕೂಡ ಒಟ್ಟೊಟ್ಟಿಗೆ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಪಾಸಿಟಿವ್ ಮಾತ್ರ ತೊಗೊಂಡಿದ್ದೀನಿ, ನೆಗೆಟಿವ್ ಏನು ತೊಗೊಂಡಿಲ್ಲ. ಬಿಕಾಸ್ ಇಲ್ಲಿ ನಾನು ಎಲ್ಲ ಒಂದು ವಿಡಿಯೋದಲ್ಲೂ ಕೂಡ ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನನ್ನ ಎಕ್ಸ್ಪೀರಿಯನ್ಸ್, ನನ್ನ 2 ಮಕ್ಕಳ ಒಂದು ಪ್ರೆಗ್ನೆನ್ಸಿ ಆ್ಯಂಡ್ ಪೇರೆಂಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಏನಾಗಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹೊರತು ಬೇರೆ ಯಾವ ಒಂದು ನೆಗೆಟಿವ್ ಕಮೆಂಟ್ಸ್ಗೂ ಕೂಡ ತಲೆ ಕೆಡಿಸ್ಕೊಳೋದಿಲ್ಲ. ಸೊ ಕೆಲವರು ಕಮೆಂಟ್ಸ್ಗಳನ್ನೆಲ್ಲ ನೋಡಿದೆ. ಸೊ ನೀವು ಡಾಕ್ಟರಾ ಹೇಳ್ತಾ ಇದ್ರಲ್ಲ ಅಂತಲೂ ಕೂಡ ಕೆಲವರು ಕಮೆಂಟ್ ಮಾಡಿದ್ದಾರೆ. ಸೊ ನಾನು ಡಾಕ್ಟರ್ ಅಲ್ಲ, ಬಟ್ ಆ್ಯಸ್ ಎ ಮದರ್ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರುವಂಥದ್ದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಬಿಕಾಸ್ ತುಂಬ ನ್ಯೂ ಮದರ್ಸ್ ಇದ್ದಾರೆ. ಸೊ ನ್ಯೂ ಮಮ್ಸ್ಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ನಾನು ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು. ಅದ್ರ ಹೊರತಾಗಿ ನಾನು ಡಾಕ್ಟರ್ ಅಂತ ನಾನು ಎಲ್ಲ ಗೊತ್ತು ಅಂತ ಎಲ್ಲ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಕೆಲವರು ಹೇಳ್ತಾರೆ ಸೊ ಈ ಥರ ಸಿಂಪ್ಟಮ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ಇದು ರಾಂಗ್ ಅಂತ ಹೇಳ್ತಾರೆ. ಆ್ಯಂಡ್ ಇದೆಲ್ಲ ಮೆತ್ ಅಂತ. ಹೌದು, ತುಂಬ ಜನ ಇದನ್ನು ಮೆತ್ ಅಂತಲೂ ಕೂಡ, ಅಂದರೆ ಏನೇನು ಸಿಂಪ್ಟಮ್ಸ್ ಆಗುತ್ತೆ ಅದೆಲ್ಲ ಮೆತ್ ಅಂತಲೂ ಕೂಡ ಹೇಳ್ತಾರೆ. ಸೊ ನಾವು ಯಾವುದೇ ಒಂದು ವಿಡಿಯೋನ ಆಗಲಿ ಯಾವ ರೀತಿ ನೋಡ್ತೀವಿ, ಯಾವ ಆ್ಯಂಗಲಿಂದ ನೋಡ್ತೀವಿ ಆ ಥರ ನಮಗೆ ಅರ್ಥ ಆಗುತ್ತೆ ಅಷ್ಟು ಬಿಟ್ಟರೆ. ಸೊ ಎಲ್ಲರಿಗೂ ಕೂಡ ಒಂದೇ ರೀತಿ ಅರ್ಥ ಆಗಬೇಕು, ಎಲ್ಲರೂ ಕೂಡ ಒಂದೇ ರೀತಿ ಆ ವಿಡಿಯೋಗೆ ಪಾಸಿಟಿವ್ ಕಮೆಂಟ್ ಮಾಡಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ಒಂದು ಕ್ಲಾರಿಟಿ ಅಷ್ಟೇ, ಡಾಕ್ಟರ ಅಂತ ಕೇಳಿದರೆ ನನಗೆ ಅವಾಗ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಇಲ್ಲಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಡೀಟೇಲಾಗಿ ಹೇಳಬೇಕಾದ್ರೆ ಹೇಳಿದ್ದೀನಿ, ನಾನು ಆ್ಯಸ್ ಎ ಮದರ್ ನಾನು ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ. ಬಟ್ ಆದರೂ ಕೂಡ ಸ್ಟಿಲ್ ನೀವು ಡಾಕ್ಟರ್ನ ಇದೆಲ್ಲ ಸುಳ್ಳು, ಈ ಥರ ಸಿಂಪ್ಟಮ್ಸ್ ಎಲ್ಲ ಏನೂ ಇರೋದಿಲ್ಲ, ಇವೆಲ್ಲ ಮಿಸ್ಗೈಡ್ ಮಾಡೋದಕ್ಕೆ ಅದೇ ಆ ಥರ ಎಲ್ಲ ಕಮೆಂಟ್ಸ್ ಬರ್ತಿರುತ್ತೆ. ಸೊ ಮಿಸ್ಗೈಡ್ ಮಾಡಿ ನಾನೇನು ಮಾಡ್ಕೋಬೇಕಾಗಿಲ್ಲ. ಸೊ ನಾನು ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದ್ದಷ್ಟೇ. ಆ್ಯಂಡ್ ತುಂಬ ಜನ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಥರ ಒಂದು ಸಿಚುವೇಶನ್ನ ಹ್ಯಾಂಡಲ್ ಮಾಡ್ತಾ ಇರ್ತೀವಿ ಆ್ಯಂಡ್ ಯಾವ ಥರ ಕ್ಯೂರಿಯಸ್ ಆಗಿರ್ತೀವಿ ಅಂತ ನನಗೆ ಗೊತ್ತಿದೆ. ಸೊ ಹಾಗಾಗಿ ನಾನು ಒಂದು ವಿಡಿಯೋನ ಮಾಡಬೇಕು ಅಂತ ಅಷ್ಟೇ ಏನೇನಿಲ್ಲ. ಯಾಕಂದರೆ ನಾನು ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ವೀಡಿಯೋಸ್ನ ನೋಡಿದ್ದೀನಿ ಇದೇ ಥರ. ಸೊ ಅವಾಗ ಅದೇ ಕೆಲಸ ಆಗಿರುತ್ತೆ. ಸೊ ಅಷ್ಟೇ ಇನ್ನೇನಿಲ್ಲ. ಸೊ ಇದೆಲ್ಲ ಪ್ರೆಗ್ನೆನ್ಸಿ ಥಿಂಗ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾನು ಬೇರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳೋದಿಲ್ಲ, ಬಟ್ ಜಸ್ಟ್ ಅಡ್ರೆಸ್ ಮಾಡಬೇಕಾಗಿತ್ತು ಈ ಒಂದು ಕಮೆಂಟ್ಸ್ನು ಕೂಡ. ಯಾಕಂದರೆ ಒಂದು ಪಾಸಿಟಿವ್ ಕಮೆಂಟ್ಸ್ ಅಲ್ಲ, ನೆಗೆಟಿವ್ ಕಮೆಂಟ್ಸ್ನು ಕೂಡ ಹೇಳ್ತೀನಿ. ಬಿಕಾಸ್ ಎಲ್ಲದೂ ಕೂಡ ಒಂದೇ ರೀತಿ ತೊಗೊಳ್ಬೇಕಲ್ವ. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆಯೇ ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ದಟ್ ಯಾರಿಗೆಲ್ಲ ಕನ್ಫ್ಯೂಷನ್ ಇರುತ್ತೆ, ಯಾರಿಗೆಲ್ಲ ಯೂಸ್ ಆಗುತ್ತೆ, ಅವರಿಗೆಲ್ಲ ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ಟಿಲ್ ಟೇಕ್ ಕೇರ್, ಬಾಯ್, ನಮಸ್ಕಾರ.